ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ BS ನರ್ಸಿಂಗ್ 2024 ಸ್ಟೂಡೆಂಟ್ಸು ಈ ಒಂದು ವಿಡಿಯೋ ನೋಡ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ಹಂಗಾಗಿಬಿಟ್ಟು ಇವಾಗ BS ನರ್ಸಿಂಗ್ ಬಗ್ಗೆ ಒಂದು ಫೀ ಸ್ಟ್ರಕ್ಚರ್ ಬಗ್ಗೆ ನಿನ್ನೆ ಕೇದವ್ರು ಬಿಟ್ಟರು. ಅದು ಇಲ್ಲಿ ಬಿಟ್ಟಿರೋದೇ ಒಂದು ರಿಯಾಲಿಟಿನೇ ಒಂದು ಇರುತ್ತಂತ ಎಲ್ಲರೂ ಕೂಡ ಗೊತ್ತಿರೋದೆ. ಇನ್ ಕೇಸ್ ರಿಯಾಲಿಟಿ ಯಾವ ರೀತಿ ಇರುತ್ತಪ್ಪ ಅಂದರೆ ಫೀಸ್ ಇಲ್ಲಿ ಕೊಟ್ಟಿರೋದು ಒಂದು ರಿಯಲ್ ಆಗಿ ಕೇಳೋದು ಎಷ್ಟು ಅಂತಂದು ಯಾವ ರೀತಿ ಅಂತಂದು ಒಂದು ವಿಡಿಯೋ ಮಾಡಿದ್ದೀನಿ. ಅದು ನಿಮಗೆಲ್ಲೂ ಕೂಡ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ, ಪಿನ್ ಮಾಡಿರ್ತೀನಿ. ಸರಿ, ಇವಾಗ ಡೈರೆಕ್ಟಾಗಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಸ್ವಲ್ಪ ಅನಲೈಸಿಸ್ ಮಾಡೋದಂತಂದರೆ ವರ್ಷಕ್ಕೆ ಚೆನ್ನಾಗೇ ಬಿಟ್ಟಿದ್ದಾರೆ. ಸರಿ, ಇಲ್ಲಿ ನೋಡ್ತಿರ್ಬೋದು BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಸಾಮಾನ್ಯ ಕೋಟ ಅಂತಂದರೆ ಜನರಲ್ ಕೋಟ ಅಂತಂದು. ಈ ಒಂದು ಕೋಟದಲ್ಲಿ ಎಲ್ಲರೂ ಕೂಡ ನೀವು ಸೀಟ್ ತೊಗೋಬೋದು, ಯಾವುದೇ ಒಂದು ಕ್ಯಾಸ್ಟ್ ಕೂಡ ಸಂಬಂಧಪಡಲ್ಲ. ಓಕೆ, ಅದ್ರಲ್ಲಿ ಅಂತಂದರೆ ಸಾಮಾನ್ಯ ಕೋಟ ಅಂತ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿ ಜನರಲ್ ಮೆರಿಟ್ ಅಂತ ಒಂದು ಬರುತ್ತೆ. ಓಕೆ, ಇಲ್ಲಿ ತೋರಿಸ್ತೀನಿ, ನಾನು PDF ಓಪನ್ ಆಯಿತು. ಸರಿ, ಇದರಲ್ಲಿ ಬಂದುಬಿಟ್ಟು 32 ಸೀಟು GM ಅಂತ ಕಾಣಿಸ್ತಿದೆ ನೋಡ್ರಿ, ಒಂದು ವಿಕ್ಟೋರಿಯಾ ಕಾಲೇಜ್ದು. ಈ 32 ಕೂಡ GM ಅಂತಂದರೆ ಯಾರು ಕೂಡ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಲೈಕ್ ನೀವು SC ಆದರೂ ಇರ್ರಿ, ನೀವು OBC ಆದ್ರೆ ಇರ್ರಿ, ಮೈನಾರಿಟಿ ಆದರೆ ಇರ್ರಿ. ಬಟ್ ನಿಮ್ಮ ಒಂದು ಥಿಯರಿ ರ್ಯಾಂಕ್ ಎಷ್ಟಿದೆ ನೋಡ್ರಿ, ಮೀನ್ಸ್ ನೀವು KCT ಎಕ್ಸಾಮ್ ಬರ್ದಿದ್ದೀರಾ, BS ನರ್ಸಿಂಗ್ ನಿಮಗೋಸ್ಕರ ಒಂದು ಸಪ್ರೇಟಾಗಿ ಒಂದು ಏನು ಮಾಡಿದಾರೆ ಅಂತಂದರೆ ರ್ಯಾಂಕನ್ನು ಬಿಟ್ಟಿದ್ದಾರೆ. ಆ ರ್ಯಾಂಕು ಯಾರ್ದೆಲ್ಲ ಚೆನ್ನಾಗಿರ್ತದೋ, ಜಾಸ್ತಿ ಯಾರ್ದು ಇರ್ತದೋ ಅವ್ರಿಗೆ ಈ ಜನರಲ್ ಮೆರಿಟ್ ಮೇಲೆ ಈ ಕಾಲೇಜ್ ಸಿಗ್ತಾ ಹೋಗ್ತದೆ. ಅದಾದ ತಕ್ಷಣ ಜನರಲ್ ಮೆರಿಟು ರೂರಲು, ಜನರಲ್ ಮೆರಿಟು ಕನ್ನಡ, ಆ್ಯಂಡ್ ಇಲ್ಲಿ ನೋಡ್ರಿ SC ಇದ್ಬಿಟ್ಟು ಕೆಟಗರಿ ಒಂದು ಇತ್ತಂದರೆ ಈ ರೀತಿ ಏನಾಗುತ್ತದೆ ಅಂದರೆ ಸೀಟ್ ಡಿಸ್ಟ್ರಿಬ್ಯೂಟ್ ಆಗಿದಾವ. ಇದನ್ನೆಲ್ಲನೂ ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಕೊಬಿಟ್ರು. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತಂದರೆ ನಮ್ಮ ಒಂದು ಕೇದವರು ಅಷ್ಟು ಕರೆಕ್ಟಾಗಿ ಏನು ಕೂಡ ಬಿಡಲ್ಲ. ಇಷ್ಟು ನೀಟಾಗಿ ಬಿಟ್ಟರು ಕೂಡ ಅರ್ಥನೂ ಕೂಡ ಆಗೋದಿಲ್ಲ. ಲೈಕ್ ಇಲ್ಲಿ ನೋಡ್ರಿ ವಿಕ್ಟೋರಿಯಾ ಕಾಲೇಜ್, ಅದೇ ಈಗ ತೊಗೊಂಡೆ ನಾನು. ಸರಿ, ಈ ವಿಕ್ಟೋರಿಯಾ ಕಾಲೇಜ್ ತೊಗೊಳ್ದಂತಂದರೆ 4 ಜನರಲ್ ಮೆರಿಟು ಮತ್ತು HK ರಿಸರ್ವೇಷನ್ ಎಷ್ಟಿದೆ ನೋಡ್ರಿ, ಟೋಟಲ್ ಸೀಟು 2 + 1 + 7. ಓಕೆ, 7 ಸೀಟ್ ಏನು ಮಾಡಿದಾರೆ ಅಂತಂದರೆ HKದವ್ರಿಗೆ ರಿಸರ್ವ್ ಬಿಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕೂಡ ನೋಡೋದಂತಂದರೆ ಅಂದರೆ ಸ್ಪೆಷಲ್ ಕ್ಯಾಟಗರಿ ಅಂತಂದರೆ ನೀವು ಕೆಲವೊಬ್ಬರು NCC, ಸ್ಪೋರ್ಟು ಮತ್ತು ಕಾಣಿಸ್ತಿದೆ ನೋಡ್ರಿ, ಇದೆಲ್ಲ ಕಾಣಿಸ್ತಿದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದ ಸ್ಪೋರ್ಟ್ಸ, NCC, DA, AG ಎಲ್ಲ ಈ ರೀತಿ ಬರ್ತಾಯಿದೆ. ಓಕೆ, ಇದರಲ್ಲಿ ಯಾವುದು ಕೂಡ ನೀವು ಯಾವುದು ಕೂಡ ಸ್ಪೆಷಲ್ ಕ್ಯಾಟಗರಿ ಎಲಿಜಿಬಲ್ ಇರ್ತದೆ ಅಂದರೂ ನಿಮಗೂ ಕೂಡ ಸಪ್ರೇಟಾಗಿ ಸೀಟ್ ಬಿಟ್ಟಿದ್ದಾರೆ. ಲೈಕ್ ಸ್ಪೆಷಲ್ ಅಂದರೆ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ, ಅರ್ಥ ಮಾಡಿಸಿ ನಿಮಗೆ. ಸ್ಪೆಷಲ್ ಕ್ಯಾಟಗರಿದವ್ರಿಗೆ ನಮ್ಮ ಕಾಲೇಜ್ ತೋರಿಸ್ತೀನಿ ನಾನು. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಅಂತ ಹೊಡೆದ್ರೆ ಬರ್ತದೆ. ಓಕೆ, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಲ್ಲಿ ವರ್ಷ ಏನು ಮಾಡ್ತಿದ್ದಾರೆ ಅಂದರೆ 5 ಸೀಟ್ನ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ತೊಗೊತಿದ್ರು. ಈ ಸರ್ತಿ ಹಂಗೆ ತೊಗೊಂಡಿರ್ತಾರೆ ಅನ್ಕೊಂಡಿದ್ದೀನಿ. ಸರಿ, ನೋಡ್ಕೊಳ್ಳೋದಂತಂದರೆ ನಿಮ್ಗೆ ಸಿಗ್ತದೆ, ಹಾಗೆ ಸರ್ಚ್ ಮಾಡಿದರೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಅಂತ ಕಾಣಿಸ್ತಿದೆ. ಈ ನಮ್ಮ ಒಂದು ಕಾಲೇಜಲ್ಲಿ ವರ್ಷನೂ ಕೂಡ 5 ಸೀಟ್ ತೊಗೊಳ್ತಿದ್ರು. ಯಾರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸೇಮ್ 5 ಸೀಟ್ ತೊಗೊಂಡಿದ್ದಾರೆ. ಇನ್ ಕೇಸ್ ಸ್ಪೆಷಲ್ ಕ್ಯಾಟಗರಿ ಯಾರು ಕೂಡ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರದೇ ಇದ್ದವರು, ಆಪ್ಷನ್ ಎಂಟ್ರಿ ಇದ್ದವರು ಅಥವಾ ಇರದೇ ಇದ್ದವರು ಆಪ್ಷನ್ ಎಂಟ್ರಿ ಮಾಡಿದರೆ ಅಥವಾ ಮಾಡದೆ ಹೋದರೆ, ಇನ್ ಕೇಸ್ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇದ್ದವರು ನಮ್ಮ ಕಾಲೇಜ್ ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲಪ್ಪ ಅಂತಂದರೆ ಬೇರೆ ಒಂದು ಸ್ಪೆಷಲ್ ಕ್ಯಾಟಗರಿ ಇದ್ದವ್ರಿಗೆ ಏನಾಗುತ್ತೆ ಅಂದರೆ ಇದು ಒಂದು ಕೋಟ ಬಂದು ಹಾಡಾಗುತ್ತೆ. ಇನ್ ಕೇಸ್ ಯಾವುದೇ ಒಂದು ಕೋಟ ಸ್ಪೆಷಲ್ ಕ್ಯಾಟಗರಿ ಇರದೇ ಇದ್ದವ್ರು ಏನು ಮಾಡ್ತಾರೆ ಅಂತಂದರೆ ಯಾರು ಕೂಡ ನಮ್ಮ ಕಾಲೇಜ್ ಆಡ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಇದು ಕೂಡ ಜನರಲ್ ಮೆರಿಟಲ್ಲಿ ಹೋಗ್ಬಿಡ್ತದೆ. ಸರಿನಾ? ಓಕೆ, ಇದಂತೂ ಸಿಂಪಲಾಗಿ ಅರ್ಥ ಆಯಿತು. ನೆಕ್ಸ್ಟ್ ಈ ವರ್ಷ ಸಪ್ರೇಟಾಗಿ ಒಂದು ಬಿಟ್ಟಿದ್ದೇನಪ್ಪ ಅಂತಂದರೆ BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಪ್ರೈವೇಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋಟ ಅಂತಂದು. ಇದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಹೊಸದಾಗಿ ಬಂದಿದೆ ಅಂತಂದು. ಯಾಕಂತಂದರೆ ಮ್ಯಾನೇಜ್ಮೆಂಟ್ ಸೀಟು ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂದರೆ ಒಂದು ಸರ್ತಿ ಕ್ಲಿಕ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಓಕೆ, ಮೂರೇ ಥರ ಇರೋದು. ಇಲ್ಲಿ ಮುಂದೆ ಕೊಟ್ಟಿದ್ದಾರೆ ಅಷ್ಟೇ, ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಓಕೆ, ಒಂದು ಜನರಲ್ ಮೆರಿಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು 3 ಸೀಟು, ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನೋದಂತಂದರೆ OPN 33 ಅಂತಂದು. ಮ್ಯಾನೇಜ್ಮೆಂಟ್ ಆ್ಯಂಡ್ OPN ಅಂತಂದರೆ ಎರಡು ಕೂಡ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಥರನೇ. ಇಟ್ ಮೀನ್ಸ್ ಎರಡು ಕೂಡ ಪ್ರೈವೇಟ್ ಸೀಟ್ ಅವು. ಆ್ಯಂಡ್ ಇನ್ನೊಂದು, ಈ ಒಂದು PDF ಅಲ್ಲಿ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಸಿಗೋಲ್ಲ. ಓಕೆ, ಯಾಕಂದರೆ ಮ್ಯಾನೇಜ್ಮೆಂಟು ಮತ್ತು ಪ್ರೈವೇಟ್ ಸೀಟು ಗೌರ್ಮೆಂಟ್ ಕಾಲೇಜಲ್ಲಿ ಇರಲ್ಲ. ಅವು ಏನಿದ್ರು ಕೂಡ ಗೌರ್ಮೆಂಟ್ ಸೀಟ್ ಅಷ್ಟೇ. ಓಕೆ, ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಓನ್ಲಿ ಅಂತ ಹೇಳಿದೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇರ್ತವೆ ಆ್ಯಂಡ್ ಪ್ರೈವೇಟ್ ಸೀಟ್ ಅಂತ ಕೊಟ್ಟಿದ್ದಾರೆ. ಸರಿ, ಇವಾಗ 12 ಸೀಟ್ ಮ್ಯಾನೇಜ್ಮೆಂಟು ಆ್ಯಂಡ್ 33 OPN ಅಂತ ಇದೆ ಅಂತಂದರೆ ಈ ಸೀಟ್ ಏನಾದರೂ ಅಲಾಟ್ಮೆಂಟ್ ಆದರೆ ನಿನಗೆ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ GG ಅಂತ ಬಂದಿದೆ. GG ಅಂತ ಬಂದರೆ ನಿಮಗೆ ಗೌರ್ಮೆಂಟ್ ಸೀಟ್ ಅಂತ ಅರ್ಥ. ಇನ್ ಕೇಸ್ ಅಲ್ಲಿ ಬಂದುಬಿಟ್ಟು ಇನ್ನೂ ಕೂಡ ಕೊಟ್ಟಿದ್ದಾರೆ. ಓಕೆ, ಇನ್ ಕೇಸ್ ಅಂದರೆ GP ಇನ್ನೊಂದು GQ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅವು ಅಂತಂದರೆ ಇದೆ ನೋಡ್ರಿ. ಓಕೆ, GP ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟು, GQ ಅಂದರೆ OPN ಅಂತ ಅರ್ಥ. ಇವೇನಾದರೂ ಅಲಾಟ್ಮೆಂಟ್ ಆಯ್ತಪ್ಪ ಅಂತಂದರೆ ಈ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಅಲಾಟ್ಮೆಂಟ್ ಆದಂಗೆ. ಓಕೆ, ಇಲ್ಲೂ ಕೂಡ ಸೀಟ್ ಬಹಳಷ್ಟು ಇದಾವೆ ಅಂತಂದರೆ ಫೀಸ್ ಜಾಸ್ತಿ ಆಗುತ್ತೆ. ಅರ್ಥ ಮಾಡ್ಕೋಬೇಕು. 1 ಲಕ್ಷ ಮೇಲೇ ಆಗುತ್ತೆ, ಪಕ್ಕ 1 ಲಕ್ಷ ಮೇಲೇ ಇರುತ್ತೆ, ಕಡಿಮೆ ಅಂತೂ ಇರಲ್ಲ. ಓಕೆ, ಇವಾಗ ಏನು ಮಾಡಬೇಕು? ಈ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರೆ ಯಾವ ರೀತಿ ಅನಲೈಸಿಸ್ ಮಾಡ್ಬೇಕಂತಂದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸೀಟ್ ಮ್ಯಾಟ್ರಿಕ್ಸ್ ಜಸ್ಟ್ ಬಿಟ್ಟಿದ್ರೆ ನೋಡ್ಕೋರಿ, ಯಾವ ಕ್ಯಾಸ್ಟ್ಗಿದಾವ, ಎಷ್ಟು ಸೀಟ್ ಅದ ಅಂತ ನೋಡ್ಕೊರಿ ಅಷ್ಟೇ. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ ನೋಡ್ಕೋರಿ. ಲೈಕ್ ಎಲ್ಲ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ 100 ಸೀಟ್ ಸಿಗ್ತಾವೆ ನಿಮಗೆ. ಲೈಕ್ ನಮ್ಮದೇ ಬೇಕಾದರೆ ಒನ್ ಟೈಮ್ ಹೋಗಿ ನೋಡ್ಕೋರಿ. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಅಂತ ಹೊಡೆದ್ಬಿಟ್ಟು ಏನಾಗುತ್ತೆ ಅಂದರೆ 100 ಸೀಟ್ ಎಲ್ಲ ಸೇರಿಬಿಟ್ಟು 100 ಸೀಟ್ ಆಗಿರ್ತಾವೆ. ಅಂತಂದರೆ ಇದು 3 ಎಲ್ಲೆಲ್ಲಪ್ಪ ನೋಡೋದಂತಂದರೆ ಸರಿ, 1
ಸಾಮಾನ್ಯ ಕೋಟ ನೋಡ್ರಿ, ಒಂದು ಹೈದರಾಬಾದ್ ಮತ್ತು ವಿಶೇಷ ವರ್ಗ 3 ಕಂಬೈಂಡ್ ಆಗಿಬಿಟ್ಟೆ ಏನಾಗಿರ್ತವೆ ಅಂತಂದರೆ 100 ಸೀಟ್ ಆಗಿರ್ತಾವೆ. ನಾವು ಆ 100 ಸೀಟಲ್ಲಿ ನಾವು ಯಾವ ನಮ್ಮ ಕ್ಯಾಸ್ಟ್ಗೆ ಎಷ್ಟು ಸೀಟ್ ಇದೆ ಅಂತ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ತೀರ ಅಂತಂದರೆ ಮಾಡಿರಿ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ ನೀವು ಕ್ಯಾಸ್ಟ್ ನೋಡೋದಾಯ್ತು ಅದನ್ನ ನೋಡೋಕೆ ಹೋಗಬೇಡಿ. ಓಕೆ, ಜನರಲ್ ಮೆರಿಟಲ್ಲಿ ಅಂತೂ ಎಲ್ಲರೂ ಕೂಡ ಬಂದೇ ಬರೀತಾರೆ. ಓಕೆ, ಕೆಲವೊಬ್ರು ಅಂತಾರೆ ನಮ್ಮ SC ಸ್ಟೂಡೆಂಟ್ಸ್ಗೆ ಒಂದು ಕೂಡ ಕೊಟ್ಟಿಲ್ಲಲ್ಲ ಇದರಲ್ಲಿ ಸೀಟು, ಅಥವಾ ನಮಗೆ 3A ಇದೆ, ನಮ್ಮ 3A ಇದ್ದವ್ರಿಗೆ ಒಂದು ಕೂಡ ಸೀಟ್ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ಕಾಲೇಜಲ್ಲಿ. ಬಟ್ ಜನರಲ್ ಮೆರಿಟ್ ಅಂತಂದರೆ ಕೂಡ ಬಂದಿರ್ತಾರೆ. ಓಕೆ, ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, ಸಾಮಾನ್ಯ ಕೋಟ ಅಂತಂದು ಇದರಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಇವನು ಅಷ್ಟೊಂದು ತಲೆ ಕೆಡಿಸೋಕೆ ಹೋಗ್ಬೇಡ್ರಿ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ನಿಮ್ಗೆ ಬೇಕಷ್ಟೇ, ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವಂತಂದು ತಿಳ್ಕೊಳಕ್ಕೆ ಬೇಕು. ಬಟ್ ಅದೇ ಫೈನಲ್ ಇರಲ್ಲ. ಯಾಕೆ ಇದು ಫೈನಲ್ ಇರಲ್ಲ ಅಂತಂದರೆ, ಈಗ ಹೇಳಿದೆ ನಮ್ಮ ಕಾಲೇಜ್ ಅಂದೆ ನಾನು SC ಸ್ಟೂಡೆಂಟ್ಸ್ಗೆ 5 ಸೀಟ್ ಇದ್ದು ಅಂತ ಅನ್ಕೋರಿ. ಓಕೆ, SC ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ ಆಪ್ಷನ್ ಎಂಟ್ರಿನ ಮಾಡಿಲ್ಲಪ್ಪ, ಅವಾಗ ಮತ್ತೆ ಯಾರನ್ನು ತೊಗೋಬೇಕು? 5 ಸೀಟ್ ಸುಮ್ಮನೆ ಬಿಡ್ತಾರಾ? ಇಲ್ಲ, ಅದನ್ನೇ ಮಾಡ್ತಾರೆ, ಜನರಲ್ ಮೆರಿಟ್ ಅದವ್ರಿಗೆ ರ್ಯಾಂಕ್ ಮೇಲೆ ಬೇಸ್ ಮೇಲೆ ಕೊಟ್ಬಿಡ್ತಾರೆ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ, ನೀವು ನಮ್ಮ ಕ್ಯಾಸ್ಟ್ ಅವ್ರಿಗೆ ಇಷ್ಟು, ನಮ್ಮ ಕ್ಯಾಟಗರಿ ಇಷ್ಟು ಸೀಟ್ ಇರ್ತಾವೆ, ಅದು ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೇಕು ಅನ್ನೋ ಅದನ್ನೆಲ್ಲ ಬಿಟ್ಟು ಹಾಕ್ರಿ. ಎಲ್ಲ ಕೂಡ ನೀವು ಕಾಲೇಜ್ ರೆಡಿ ಮಾಡ್ಕೊಂಡಿದ್ರಲ್ಲ ಅದೇ ಲಿಸ್ಟ್ ಮೇಲೆ ಹಾಕ್ರಿ. ಸಿಗಲಿ, ಇರದೆ ಹೋತಂದರೆ ಬೇರೆ ಕಾಲೇಜ್ ಆದರೂ ಸಿಗ್ತದಲ್ವ. ಸೊ ಇದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಇವು 4 ಕೂಡ ಸಪ್ರೇಟಾಗಿ ಬಿಟ್ಟಿದ್ದಾರೆ. ಒಂದೇನಪ್ಪ ಅಂದ್ರೆ ಖುಷಿ ವಿಚಾರ, ಈ ವರ್ಷ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಅಟ್ಲೀಸ್ಟ್ ಬಿಟ್ಟಿದ್ದಾರೆ. ಹೋದ ವರ್ಷ ಇದನ್ನು ಕೂಡ ಬಿಟ್ಟಿದ್ದಿಲ್ಲ. ಓಕೆ, ಅಂತಂದರೆ ಹೋದ ವರ್ಷ BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ನೀವು ಹುಡುಕಾಡಿದ್ರು ಕೂಡ ಸಿಗುತ್ತೆ, ಅದು ಫಸ್ಟ್ ರೌಂಡಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. ಮತ್ತು ಕಟ್ ಆಫ್ ಕೂಡ ಬಿಟ್ಟಿದ್ದಿಲ್ಲ. ಈ ಸರ್ತಿ ಏನಕ್ಕೆ ಬಿಟ್ಟರಪ್ಪ ಅಂತಂದರೆ, ಒಂದು ಅರ್ಥ ಮಾಡ್ಕೋಬೇಕು, ಇದು ಸೀಟ್ ಮ್ಯಾಟ್ರಿಕ್ಸ್ ಪ್ರೈವೇಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಕಾಣಿಸ್ತಿದೆ ನೋಡ್ರಿ, ಇದಕ್ಕೋಸ್ಕರನೇ ಬಿಟ್ಟಿದ್ದಾರೆ. ಓಕೆ, ಇವಾಗ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕಂತ ನೀವು ಕೇಳಿದ್ರೆ, ಮೊದಲು GM ಅಂತ ಏನು ಕಾಣಿಸ್ತದೆ ನೋಡ್ರಿ, ಅದರಲ್ಲಿ ಎಲ್ಲರೂ ಕೂಡ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜಸ್ ಆ್ಯಡ್ ಮಾಡಬೇಕು GM ಅಲ್ಲಿ. ಓಕೆ, ಸಾರಿ, GM ಅಂತಂದರೆ GG ಅಂತ ಏನು ಕಾಣಿಸ್ತಾ ಇದೆ ನೋಡ್ರಿ, GGಯಲ್ಲಿ ಏನು ಮಾಡ್ಬೇಕು ಅಂದರೆ 540 ಕಾಲೇಜಸ್ ಆ್ಯಡ್ ಮಾಡಿಬಿಡ್ಬೇಕು ಅಂತಂದ್ರೆ ರ್ಯಾಂಕ್ ದೂರ ಇರೋರು. ಅದಾದ ನಂತರ 540 ಆದ ನಂತರ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ 541 ಏನು ಕೊಡ್ಬೇಕಂತಂದರೆ GP ಅಂತ ಬರ್ತದೆ ನೋಡ್ರಿ, ಅವಾಗ ಬೇಕಿದ್ರೆ ಕೊಡ್ರಿ. ಇನ್ ಕೇಸ್ GP ನಿಮಗೆ ಸೀಟ್ ಸಿಕ್ಕರೆ ಎಷ್ಟಾಗುತ್ತೆ? 1 ಲಕ್ಷ ಮೇಲೆ ಆಗುತ್ತೆ ಫೀಸ್, ನೆನ್ಪಿಟ್ಕೋಬೇಕು. GG ಅಲಾಟ್ಮೆಂಟ್ ಆದರೆ ಎಷ್ಟಾಗುತ್ತೆ? ಗೌರ್ಮೆಂಟ್ ಕಾಲೇಜಲ್ಲಿ 15,000 ಆಗುತ್ತೆ, ಪ್ರೈವೇಟ್ ಕಾಲೇಜ್ ಸಿಕ್ಕರೆ ಒಂದು 40,000 ರಿಂದ 50,000 ಬರ್ತದೆ. ಓಕೆ, GG ಅಲಾಟ್ಮೆಂಟ್ ಆದರೆ. ಓಕೆ, ಇನ್ ಕೇಸ್ ನಾನು ಅದನ್ನೇ ಹೇಳ್ತಿದ್ದೀನಿ. ಮತ್ತು ಇನ್ ಕೇಸು ಇನ್ನೊಂದು GQ ಅಂತ ಬರ್ತಿದ್ದಿಲ್ಲ, ಅದನ್ನ ಏನಂತ ಕೇಳಿದ್ರೆ GQ ಆ್ಯಂಡ್ GP ಎರಡು ಕೂಡ ಒಂದೇ ಥರ ಸೀಟು, ಅದೆರಡು ಕೂಡ 1 ಲಕ್ಷ ಮೇಲ್ಗಡೆ ಆಗುತ್ತೆ ಫೀಸು. 1 ಲಕ್ಷ ಅಲ್ಲಿ 1 ಲಕ್ಷ ಅಂತ ಕೊಟ್ಟಿದ್ರೆ 1,10,000 15,000 ಆಗುತ್ತೆ. ಓಕೆ, ಇದಿಷ್ಟು ನಿಮ್ಮ ಫೀ ಸ್ಟ್ರಕ್ಚರ್ ಕೂಡ ಇದರಲ್ಲೇ ಹೇಳಿಬಿಟ್ಟೆ ಅನಿಸುತ್ತೆ. ಇನ್ನೊಂದು ಆಪ್ಷನ್ ಎಂಟ್ರಿ ಮಾಡೋದು 10,750 ತೋರಿಸ್ತಿದೆ, ಅಂದರೆ 1,07,750 ತೋರಿಸ್ತಿದೆ. ಒಂದು 750 ರೂಪಾಯಿ ಜಾಸ್ತಿ ಮಾಡಿದ್ರೆ ಅನ್ಕೊತೀನಿ ಸದ್ಯಕ್ಕೀಗ. ನೋಡೋಣ ಇನ್ನೂ ಕೂಡ ಮತ್ತೆ ಇನ್ನೂ ಎಷ್ಟು ಜಾಸ್ತಿ ಮಾಡ್ತಾರೆ ನಿಮ್ಮ ಕಾಲೇಜ್ ಹೋಗಿಂದ ಇನ್ನೂ ಕೂಡ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡ್ರಿ. ನೀವು ಯಾವ ರೀತಿ ಕಾಲೇಜ್ ರೆಡಿ ಮಾಡ್ಕೊಂಡಿದ್ರು ಅದೇ ರೀತಿ ಆಪ್ಷನ್ ಎಂಟ್ರಿ ಮಾಡಿರಿ. ಹೋಪ್ ಇಷ್ಟೇ. ಮತ್ತು ಇದನ್ನು ನೋಡ್ಕೊಂಡ್ಬಿಟ್ಟು ನನಗೆ ಅರ್ಥ ಆಗ್ತಿಲ್ಲ, ನಂಗೆ ಕನ್ಫ್ಯೂಸ್ ಆಗ್ತಿದೆ, ಏನೇನೋ ಕೊಟ್ಟಿದ್ದಾರೆ SK SG ಹಿಂಗಿತ ಕೊಟ್ಟ ತಕ್ಷಣ ಸ್ವಲ್ಪ ಅರ್ಥ ಆಗಲ್ಲ. ಅದನ್ನೆಲ್ಲ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜನರಲ್ ಮೆರಿಟಲ್ಲಿ ಅಂತೂ ಎಲ್ಲರೂ ಕೂಡ ಇದ್ದೇ ಇರ್ತಾರೆ. ಅದ್ರ ತಕ್ಕಂಗೆ ಸುಮ್ಮನೆ ನೀವು ಕಾಲೇಜ್ ರೆಡಿ ಮಾಡ್ಕೊಂಡಂಗೆ ಆಪ್ಷನ್ ಎಂಟ್ರಿ ಮಾಡಿರಿ. ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲರ್ಟ್ ಆಗಿ ಆಗ್ತದೆ, ಅದ್ರ ಬಗ್ಗೆ ಹೊರಿಬೇಡ. ಸರಿ, ಹೋಪ್ ಈ ವಿಡಿಯೋ ಇಷ್ಟ ಅಂತಂದರೆ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಹೋಗುವಾಗ ಒಂದು ಲೈಕ್ ಕೊಡ್ಕೊಂಡು ಬಂದೋಗ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.